ಎಲ್ಲರಿಗೂ ನಮಸ್ಕಾರ. ಜೂನಿಯರ್ ಇಂಜಿನಿಯರ್ ಪೋಸ್ಟ್ ಇವಾಗ KPSC ಇಂದ WRD ಡಿಪಾರ್ಟ್ಮೆಂಟ್ ಅಂದ್ರೆ ಜಲಸಂಪನ್ಮೂಲ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಕರೆದಿರುತ್ತಾರೆ. ಇದರಲ್ಲಿ ಬೇಸಿಕ್ ನೋಟಿಫಿಕೇಶನ್ ನಲ್ಲಿ ಡಿಸ್ಕಷನ್ ಮಾಡೋಣ. ಅದರ ಸ್ಟ್ರಕ್ಚರ್ ಹೇಗಿರುತ್ತೆ, ಎಕ್ಸಾಮ್ ಅದರದ್ದೇ ಆದಂಥ ಎಷ್ಟು ಪೋಸ್ಟ್ಗಳು ಇದೆ ಅಂತ. ಅದಾದ್ಮೇಲೆ ಎಕ್ಸಾಮ್ ಪ್ಯಾಟರ್ನ್ ನೋಡ್ಕೊಳ್ಳೋಣ. ಎಕ್ಸಾಮ್ ಪ್ರೊಸೀಜರ್ ಯಾವ ಥರ ಇರುತ್ತೆ, ಬೇರೆ ಎಕ್ಸಾಮ್ಗಳಿಗೆ ಯಾವ ಥರ ಸಿಮಿಲಾರಿಟೀಸ್ ಇರುತ್ತೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಕೂಡ ಯಾವ ಥರ ಇಲ್ಲಿ ನಾವು ಹ್ಯಾಂಡಲ್ ಮಾಡಬೇಕು ಅಂತ. ಇದರಲ್ಲಿ ಆದಂಥ ಚೇಂಜಸ್ಗಳು ಈ ವರ್ಷ ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗೆ ಮತ್ತೆ ಅದಕ್ಕೆ ತಕ್ಕಂತೆ ಪ್ರಿಪರೇಷನ್ ನಾವು ಯಾವ ಥರ ಮಾಡಬೇಕು, ಕಂಪ್ಲೀಟ್ ಸೊಲ್ಯೂಷನ್ ಆಗಲಿ ಒಂದೇ ಪ್ಲೇಸ್ನಲ್ಲಿ ನಾವು ಇವಾಗ ನೋಡ್ಕೊಳ್ಳೋಣ. ಮೊದಲನೇದಾಗಿ ನೋಟಿಫಿಕೇಶನ್ ಡಿಸ್ಕಷನ್ ಮಾಡೋಣ. ಇದು KPSC ಇಂದ ಬಂದಿರುವಂತಹ ನೋಟಿಫಿಕೇಶನ್. ಇದರಲ್ಲಿ ನೀವು ನೋಡಬಹುದು WRD ಇಲಾಖೆಯಲ್ಲಿ ಬಂದಿರತಕ್ಕಂಥ ಕಿರಿಯ ಇಂಜಿನಿಯರ್ ಅಂದ್ರೆ ಜೂನಿಯರ್ ಇಂಜಿನಿಯರ್ಗೆ ಬೇಕಾಗಿರುವಂತಹ ಪೋಸ್ಟ್ಗಳು ಇಲ್ಲಿ ಬಿಟ್ಟಿರುತ್ತಾರೆ. ಇದರಲ್ಲಿ ಮುಖ್ಯವಾಗಿ ನೀವು ನೋಡ್ಕೊಳ್ಬೇಕಾದ್ರೆ ಹುದ್ದೆಗಳು ಎಷ್ಟಿದೆ ಮತ್ತೆ ಬೇರೆ ಬೇರೆ ಇಲ್ಲಿ 2 ಕೊಟ್ಟಿರುತ್ತಾರೆ ಇದರಲ್ಲಿ. ಓಕೆ, ನಮ್ದು 2 ಕೂಡ ಟಾರ್ಗೆಟ್ ನಮ್ದು ಆಗಿರಬೇಕು. ಇದರಲ್ಲಿ ಜೂನಿಯರ್ ಇಂಜಿನಿಯರ್ಗೆ ಬರುವಂಥದ್ದು 216 ಮತ್ತೆ 54 ಪೋಸ್ಟ್ ಕಂಪ್ಲೀಟ್ ಆಗಿ ಟೋಟಲ್ ಆಗಿ 270 ಹುದ್ದೆಗಳು ಇಲ್ಲಿ ಗ್ರೂಪ್ C ಇಂದ ಬಂದಿರತಕ್ಕಂಥದ್ದು ಸಿವಿಲ್ಗೆ. ಈ ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಇರುತ್ತೆ, ಅಲ್ಲಿಂದ ನೀವು ಡೌನ್ಲೋಡ್ ನೋಡ್ಕೊಂಡು ನೋಡ್ಬೋದು. ಮುಖ್ಯವಾಗಿ ನಾವು ಇಲ್ಲಿ ನೋಡ್ಬೇಕಾದ್ರೆ ಬೇರೆ ಬೇರೆ ಮೆಕ್ಯಾನಿಕಲ್ ಆಗಲಿ ಎಲ್ಲ ಹುದ್ದೆಗಳು ಕಂಪ್ಲೀಟ್ ಆಗಿ ನೋಡ್ಬೇಕಾದ್ರೆ 313 ಹುದ್ದೆಗಳು ಇರುತ್ತೆ. ಬಟ್ ನಮಗೆ ಇದು ಸಿವಿಲ್ ಇಂಜಿನಿಯರ್ಗೆ ಬಂದಿರತಕ್ಕಂಥ ಸಿವಿಲ್ ಇಂಜಿನಿಯರ್ಗೋಸ್ಕರ ಇರತಕ್ಕಂಥದ್ದು. ಇದರಲ್ಲಿ ನೋಟಿಫಿಕೇಶನ್ ಮತ್ತೆ ಇದು ಕಂಪ್ಲೀಟ್ ಸ್ಟ್ರಾಟಜಿ ಸಿವಿಲ್ ಇಂಜಿನಿಯರ್ಗಳಿಗೆ ಮಾತ್ರ ಇರುತ್ತೆ. ಓಕೆ, ಇದರಲ್ಲಿ ನೀವು ನೋಡ್ಬೇಕಾದ್ರೆ ಎಕ್ಸಾಮ್ ಬಂದಿರತಕ್ಕಂಥದ್ದು ಅಪ್ಲೈ ಮಾಡಬೇಕಾಗಿರುವಂಥ ಡೇಟ್ ಯಾವಾಗ ಇರುತ್ತೆ ಅಂದ್ರೆ ಇದರಲ್ಲಿ ನೀವು ನೋಡ್ಬೋದು 29/4 ಇಂದ ಸ್ಟಾರ್ಟ್ ಆಗುತ್ತೆ ಮತ್ತೆ 28 ಮೇ ನಲ್ಲಿ ಇದು ಕೊನೆಯ ಡೇಟ್ ಇರುತ್ತೆ. ಇದರಲ್ಲಿ KPSC ವೆಬ್ಸೈಟ್ ಮೂಲಕ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಇದರಲ್ಲಿ OTR ರಿಜಿಸ್ಟ್ರೇಷನ್ ಇರುತ್ತೆ. ಯಾರು ಫಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಅವರು OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ಮೇಲೆ ಇಲ್ಲಿ ಯಾವಾಗ ನೀವು ಅಪ್ಲೈ ಮಾಡ್ತಿದ್ರ ಆ ಪೋಸ್ಟ್ಗೆ ಬೇಕಾಗಿರುವಂತ ಶುಲ್ಕ ಫೀಸ್ ಏನಿರುತ್ತೆ ಇದರಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ನೋಡ್ಕೊಳ್ಬಹುದು 600 ಜನರಲ್ ಕ್ಯಾಟಗರಿ ಇದೆ, ಉಳಿದಿರುವಂತದ್ದು ಇಲ್ಲಿ ಬೇರೆ ಕ್ಯಾಟಗರಿಗೆ ಇದರಲ್ಲಿ ಶುಲ್ಕ ಕೂಡ ಇದರಲ್ಲಿ ಇರುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕಾಗಿತ್ತು ಅಂದ್ರೆ ಎಕ್ಸಾಮ್ ಪ್ರೊಸೀಜರ್ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂತ. ಇದರಲ್ಲಿ ನೀವು ನೋಡ್ಕೊಳ್ಬೇಕಾದ್ರೆ ಸೆಲೆಕ್ಷನ್ ಪ್ರೊಸೀಜರ್ ಇಲ್ಲಿ ಕೊಟ್ಟಿರುತ್ತಾರೆ. ಇದರಲ್ಲಿ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ. ಇದರಲ್ಲಿ ಗರಿಷ್ಠ 150 ಅಂಕಗಳು ಇರುತ್ತೆ. ಇದರಲ್ಲಿ 50 ಅಂಕಗಳನ್ನು ನೀವು ತಗೊಳ್ಬೇಕಾಗುತ್ತೆ. ಇದು ಕಂಪಲ್ಸರಿ ಕ್ವಾಲಿಫೈ ಮಾಡಬೇಕಾಗುತ್ತೆ. ಯಾರು ಕ್ವಾಲಿಫೈ ಮಾಡಲಿಲ್ಲ ಅಂದ್ರೆ ಬೇರೆ ಪೇಪರ್ಸ್ ನಲ್ಲಿ ಆಗಲಿ ಅಥವಾ ಫೈನಲ್ ಲಿಸ್ಟ್ಗೆ ಸೆಲೆಕ್ಷನ್ ಆಗುವುದಿಲ್ಲ. ಅದ್ರ ಜೊತೆಗೆ ಇನ್ನೂ 2 ಪೇಪರ್ಸ್ ಇರುತ್ತೆ. ಒಂದು GK ಪೇಪರ್ ಇರುತ್ತೆ, ಇನ್ನೊಂದು ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಇದರಲ್ಲಿ ಅದ್ರ ಬಗ್ಗೆ ನೋಡ್ಬೇಕಾದ್ರೆ ಇಲ್ಲಿ ಇದು ಕಂಪ್ಲೀಟ್ 2 ಪೇಪರ್ಗೆ 1/4 ನೆಗೆಟಿವಿಟಿ ಮಾರ್ಕ್ಸ್ ಇರುತ್ತೆ. ಮತ್ತೆ ಇದರಲ್ಲಿ ನೋಡ್ಬೇಕಾದ್ರೆ ನೀವು ನೋಡ್ಬೋದು ಪೇಪರ್ 1 ಏನಿರುತ್ತೆ GK ಪೇಪರ್ ಇರುತ್ತೆ. ಅಂದ್ರೆ ಇದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಗಳು ಇವರು ಕೊಟ್ಟಿರುತ್ತಾರೆ. ಇದರಲ್ಲಿ ಭಾರತ ಸಂವಿಧಾನ ಆಗಲಿ, ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸ ಆಗಲಿ, ಕರ್ನಾಟಕ ಮತ್ತು ಇಂಡಿಯಾದ ಭೂಗೋಳ ಶಾಸ್ತ್ರ ಸಬ್ಜೆಕ್ಟ್ಗಳು, ಮತ್ತೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳ ಬಗ್ಗೆ, ಮತ್ತೆ ಪರಿಸರ ಮತ್ತು ಪರಿಸರ ಏನಿಗೆ ಎನ್ವೈರ್ಮೆಂಟ್ ಇದ್ರ ಬಗ್ಗೆ ಇವರು ಸಬ್ಜೆಕ್ಟ್ಗಳು ಕೊಟ್ಟಿರುತ್ತಾರೆ. ಇದರಲ್ಲಿ ಮೆನ್ಷನ್ ಮಾಡಲಾರದಂತ ಸಬ್ಜೆಕ್ಟ್ಗಳು ಕ್ವಶನ್ಗಳು ಕೂಡ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ಎಕಾನಮಿಯಿಂದ ಮೆನ್ಷನ್ ಮಾಡಿಲ್ಲ, ಬಟ್ ಅದರಲ್ಲಿ ಎಕಾನಮಿಯಿಂದ ಕೂಡ ಕ್ವಶನ್ಗಳು ಬರುತ್ತೆ. ಅದೇ ತರ ಜನರಲ್ ಮೆಂಟಲ್ ಅಬಿಲಿಟಿ ಕೂಡ ಇದರಲ್ಲಿ ಕೊಟ್ಟಿರಲ್ಲ, ಆದ್ರೂ ಬರ್ಬೋದು. ಬಟ್ ಇದಕ್ಕೆ ಯಾಕಂದ್ರೆ ಇವರು 3 ಎಕ್ಸಾಮ್ಸ್ ಏನಿರುತ್ತೆ, ಇವಾಗ PDO ಆಗ್ಲಿ, ವಿಲೇಜ್ ಅಕೌಂಟೆಂಟ್ ಆಗ್ಲಿ, ಮತ್ತೆ ಇವಾಗ ಇದಕ್ಕೆ ಕಂಪ್ಲೀಟ್ ಆಗಿ 3 ಪೇಪರ್ ಇಂದ KPSC ಇಂದಾನೆ ಸೆಟ್ ಆಗ್ತಾ ಇರೋದು. ಮತ್ತೆ ಇನ್ನೊಂದು KE ಇಂದ. KE ಇದು ಬೇರೆದಿರುತ್ತೆ. ಬಟ್ KPSC ಇಂದ ನಡೀತಕ್ಕಂಥ ಎಕ್ಸಾಮ್ಸ್ ಗಳಿಗೆ
ಇವರು ಕಂಪಲ್ಸರಿ ಆ ಕ್ವಶನ್ಗಳು ಕೇಳ್ತಾರೆ. ಎಕಾನಮಿದಾಗ್ಲಿ, ಸ್ವಲ್ಪ ಜನರಲ್ ಮೆಂಟಲ್ ಅಬಿಲಿಟಿದಾಗ್ಲಿ. ಓಕೆ, ಈ ತರ ಡಿವೈಡ್ ಮಾಡ್ಕೊಳ್ಳಿ ಓದಿ. ಯಾಕಂದ್ರೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಜೆಕ್ಟ್ ಅಷ್ಟೇ ಕ್ವಶನ್ಗಳು ಬರಲ್ಲ. ಓಕೆ, ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಬರುತ್ತೆ. ಓಕೆ, ಅದು ಕೂಡ ನೆನಪಿರಲಿ. ಸೆಕೆಂಡ್ ಇಲ್ಲಿ ಮಾತಾಡ್ಬೇಕಾದ್ರೆ ಸೆಕೆಂಡ್ ಪೇಪರ್ ಏನಿರುತ್ತೆ, 100 ಕ್ವಶನ್ಗಳು ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ 2 ಗಂಟೆ ಟೈಮ್ ಇರುತ್ತೆ. ಇದು ಕಮ್ಯುನಿಕೇಶನ್ ಬೇಸ್ಡ್ ಪೇಪರ್ ಆಗಿರುತ್ತೆ. ಇದಕ್ಕೆ ಆದಂತ ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್, ಇದಕ್ಕೆ 3 ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವಿರುತ್ತೆ. ಮತ್ತೆ ಇದಕ್ಕೆ ಬೇಕಾಗಿರುವಂತ ಸ್ಟ್ರಾಟಜಿನ ನಾನು ಯೂಟ್ಯೂಬ್ ಚಾನಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಅದನ್ನ ಒಂದ್ಸಲ ನೋಡ್ಕೊಂಡು ಪ್ರಿಪೇರ್ ಮಾಡಿ ಕಮ್ಯುನಿಕೇಶನ್ ಪೇಪರ್ಗೆ. ಇವಾಗ ಒಟ್ಟಾರೆ ನೋಡ್ಬೇಕು ಪ್ರೊಸೀಜರ್ ಯಾವ ತರ ಇರುತ್ತೆ ಅಂದ್ರೆ, ಕಂಪಲ್ಸರಿ ಒಂದು ಕನ್ನಡ ಪೇಪರ್ ಇರುತ್ತೆ, ಆಮೇಲೆ GK ಪೇಪರ್ ಇರುತ್ತೆ, ಇದಾದ್ಮೇಲೆ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಹೌದಾ, ಇದೇ ಆದಂತ ನೋಟಿಫಿಕೇಶನ್ ನಲ್ಲಿ ಮುಂದೆ ನೋಡ್ಬೇಕಾದ್ರೆ ಇದರಲ್ಲಿ ನೀವು ಮತ್ತೆ ನೋಡ್ಬೋದು, ಇಲ್ಲಿ ಎಜುಕೇಶನ್ ಎಲಿಜಿಬಿಲಿಟಿ ಏನಿರುತ್ತೆ ಅಂತ ಇದೇ ಪೇಪರ್ ನಲ್ಲಿ ಕೊಟ್ಟಿರುವಂತದ್ದು. ಇದರಲ್ಲಿ ಎಜುಕೇಶನ್ ಎಲಿಜಿಬಿಲಿಟಿಗಿಂತ ಮುಂಚೆ ಇಲ್ಲಿ ನೋಡೋಣ. ಇಲ್ಲಿ ಇನ್ನೊಂದು ಸೂಚನೆ ಏನಪ್ಪಾ ಅಂದ್ರೆ, ಎಕ್ಸಾಮ್ ಪ್ಯಾಟರ್ನ್ ನಮಗೆ ಗೊತ್ತಾಯ್ತು. ಇವಾಗ ಎಕ್ಸಾಮ್ ಯಾವ ತರ ನಡೆಯುತ್ತೆ, ಆನ್ಲೈನ್ OMR ಬೇಸ್ಡ್ ನಡೆಯುತ್ತಾ, ಮತ್ತೆ CBRT ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ರಿಕ್ರೂಟ್ಮೆಂಟ್ ಟೆಸ್ಟ್ ಇಂದ ನಡೆಯುತ್ತಾ ಅಂತ ಇವರು ಕಂಪ್ಲೀಟ್ ಆಗಿ ಕೊಟ್ಟಿರೋದಿಲ್ಲ. ಬಟ್ ಇದು ಆಪ್ಷನ್ ಅವ್ರ ಕಡೆಗೆ ಇರುತ್ತೆ ಯಾವ ತರ ಇರುತ್ತೆ ಅಂತ. ಇವರು CBRT ಏನಾದ್ರು ಮಾಡ್ತಾ ಇದ್ರೆ ಅದಕ್ಕೆ ಆದಂತ ಮಾಕ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾರೆ. ಅದನ್ನ ಒಂದ್ಸಲ ನೋಡ್ಕೊಳ್ಳಿ, ಯಾಕಂದ್ರೆ ಪ್ರಾಕ್ಟೀಸ್ ಆಗುತ್ತೆ. ನೀವು ಅಲ್ಲಿ ಎಕ್ಸಾಮ್ ನಲ್ಲಿ ಹೋಗಿ ಯಾವುದೇ ತಪ್ಪುಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ. ಅದಕ್ಕೋಸ್ಕರ ಪ್ರಾಕ್ಟೀಸ್ ನ ಮಾಡಿ ಒಂದ್ಸಲ. CBRT ಇದ್ರೆ ಇಲ್ಲಿ ಟೆಲಿಗ್ರಾಮ್ ಚಾನಲ್ ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ಬಟ್ ಇವಾಗ 2 ಆಪ್ಷನ್ ಇರುತ್ತೆ. ಒಂದು OMR ಬೇಸ್ಡ್, ಗೊತ್ತೇ ಇದೆ, OMR ಒಂದು ಶೀಟ್ ಕೊಟ್ಟಿರ್ತಾರೆ, ಅದರಲ್ಲಿ ಫಿಲ್ ಮಾಡ್ಬೇಕಾಗುತ್ತೆ ಬಬಲ್ಸ್ ನ. ಇದು CBRT ಅಂದ್ರೆ ಕಂಪ್ಯೂಟರ್ ನಲ್ಲಿ ಎಕ್ಸಾಮ್ಸ್ ಗಳು ನಡೆಯುತ್ತೆ. ಇದಾದ್ಮೇಲೆ ಎಜುಕೇಶನ್ ಎಲಿಜಿಬಿಲಿಟಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಬಂದಿರತಕ್ಕಂಥದ್ದು. ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಯಾರು ಹೋಲ್ಡ್ ಮಾಡಿರ್ತಾರೆ, ಇದಕ್ಕೆ ಆದಂತ ಪ್ರೊವಿಷನಲ್ ಸರ್ಟಿಫಿಕೇಟ್ಸ್ ಏನಿರುತ್ತೆ ಅದನ್ನ ನಾವು ಅಪ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಅಪ್ಲಿಕೇಶನ್ ತುಂಬಿರುವಾಗ ಇದು ಟೋಟಲ್ ಆಗಿ ಸಿವಿಲ್ ಇಂಜಿನಿಯರ್ಗೆ ಬಂದಿರತಕ್ಕಂಥದ್ದು ಹುದ್ದೆಗಳು ಇದರಲ್ಲಿ ಇರುತ್ತೆ. ಇದಕ್ಕೆ ಎಲಿಜಿಬಿಲಿಟಿ ಡಿಪ್ಲೊಮಾ. ಓಕೆನಾ, ಇದು ಬಂದಿರತಕ್ಕಂಥ ರಿಮೈನಿಂಗ್ ಏನ್ ಪೋಸ್ಟಸ್ ಇರುತ್ತೆ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಒಟ್ಟಾರೆಯಾಗಿ, ಇದಕ್ಕೆ ಬೇಕಾಗಿರುವಂತ ಕಂಪ್ಲೀಟ್ ಕ್ಲಾಸಿಫಿಕೇಶನ್ ಆಫ್ ಪೋಸ್ಟ್ ಅಂದ್ರೆ 216 ಏನಿರುತ್ತೆ ಅದಕ್ಕೇನೆ ಕೆಟಗರಿ ವೈಸ್ ಇಲ್ಲಿ ನಾವು ಡಿವೈಡ್ ಮಾಡ್ತೀರಾ. ಓಕೆ, ರಿಸರ್ವೇಶನ್ ಬೇಸಿಸ್ ಮೇಲೆ. ಮತ್ತೆ ಸ್ವಲ್ಪ ಸೆಲೆಕ್ಷನ್ ಪ್ರೊಸೀಜರ್ ಯಾವ ತರ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಮೆರಿಟ್ ಏನಿರುತ್ತೆ, ಮಾರ್ಕ್ಸ್ ನ ತಗೊಂಡಿದ್ಮೇಲೆ ಇಲ್ಲಿ ಅದರದ್ದೇ ಆದಂತ ಪೋಸ್ಟ್ ರಿಸರ್ವೇಶನ್ ಕೂಡ ಈ ತರ ಇರುತ್ತೆ. ಕ್ಲಾಸಿಫಿಕೇಶನ್ ಅದೇ ಫೈಲ್ ನಲ್ಲಿ ಇರುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಓಕೆ, ಅದೇ ಫೈಲ್ ನಲ್ಲಿ ಡಿಸ್ಕಷನ್ ಸ್ವಲ್ಪ ನೋಡ್ಬೇಕಾದ್ರೆ ರಿಸರ್ವೇಶನ್ಸ್ ಕೂಡ ಇರುತ್ತೆ ಬೇರೆ ಬೇರೆ ಕ್ಯಾಂಡಿಡೇಟ್ಸ್ ಗಳಿಗೆ. ರಿಸರ್ವೇಶನ್ ಏನಪ್ಪಾ ಅಂದ್ರೆ, ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇದ್ರೆ, ಗ್ರಾಮೀಣದಲ್ಲಿ ನೀವು ಓದಿದ್ರೆ ಅದಕ್ಕೆ ಕೂಡ ಇಲ್ಲಿ ರಿಸರ್ವೇಶನ್ ಇರುತ್ತೆ. ಕನ್ನಡ ಮಾಧ್ಯಮ ಮತ್ತೆ ಮಾಜಿ ಸೈನಿಕರು ಅಭ್ಯರ್ಥಿಗಳಿಗೆ ಇಲ್ಲಿ ರಿಸರ್ವೇಶನ್ ಇರುತ್ತೆ. ಇದಷ್ಟು ಸ್ವಲ್ಪ ಬೇಸಿಕ್ ಡಿಸ್ಕಷನ್ ಗೊತ್ತಿರಬೇಕು. ಯಾವುದೇ ಪೋಸ್ಟ್ ನಲ್ಲಿ ಕರೆದಿದ್ಮೇಲೆ ನೋಟಿಫಿಕೇಶನ್ ನಲ್ಲಿ ಬರತಕ್ಕಂತ ಎಕ್ಸಾಮ್ ಪ್ಯಾಟರ್ನ್ ಆಗ್ಲಿ, ಎಕ್ಸಾಮ್ ನಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ ಆಗಲಿ, ಕ್ವಶನ್ಗಳು ಎಷ್ಟಿರುತ್ತೆ, ಮತ್ತೆ ಅದಕ್ಕೆ ಆದಂತ ಅಂಕಗಳು ಎಷ್ಟಿರುತ್ತೆ, ಟೈಮ್ ಎಷ್ಟಿರುತ್ತೆ, ಟೈಮ್ ಇದೆಲ್ಲ ಒಂದು ನೋಟಿಫಿಕೇಶನ್ ಆಗಲಿ ಒಂದು ಎಕ್ಸಾಮ್ ಬಗ್ಗೆ ಕಂಪ್ಲೀಟ್ ನಿಮಗೆ ಗೊತ್ತಿರಬೇಕು. ಇದಷ್ಟು ಕಂಪ್ಲೀಟ್ ನೋಟಿಫಿಕೇಶನ್ ಡಿಸ್ಕಷನ್ ಜೈ ಇಂಜಿನಿಯರಿಂಗ್ ಬಗ್ಗೆ ಇರುತ್ತೆ, ಜೈ ಇಂಜಿನಿಯರ್ ಬಗ್ಗೆ ಇರುತ್ತೆ. ಓಕೆ, ಇದು ಎಕ್ಸಾಮ್ ಪ್ಯಾಟರ್ನ್ ನಾವು ನೋಡಿದ್ದೀವಿ. ಇವಾಗ ಕಂಪಲ್ಸರಿ ಕನ್ನಡ ಪೇಪರ್ ಇರುತ್ತೆ, ಮತ್ತೆ GK ಪೇಪರ್ ಇರುತ್ತೆ, ಅದರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ. ಇವಾಗ ಎಕ್ಸಾಮ್ ನಲ್ಲಿ ಆದಂತ ಚೇಂಜಸ್ ಗಳು ಕೂಡ ನಮಗೆ ಗೊತ್ತಾಯಿತು. ಮೊದಲು ಜೈ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಜೂನಿಯರ್ ಇಂಜಿನಿಯರ್ ನೀವು ಎಕ್ಸಾಮ್ ಬರಿತಾ ಇದ್ರೆ ಇದರಲ್ಲಿ ಸೆಕೆಂಡ್ ಪೇಪರ್ ಏನಿರ್ತಾ ಇತ್ತು, ಇವಾಗ ಕಮ್ಯುನಿಕೇಶನ್ ಮಾಡಿದ್ದಾರೆ. ಬಟ್ ಮೊದಲು ಡಿಪ್ಲೊಮಾದಲ್ಲಿನೇ ಓದಿರ್ತಕ್ಕಂಥ ಸಬ್ಜೆಕ್ಟ್ ಬೇಸಿಸ್ ಮೇಲೆ ಇರ್ತಾ ಇತ್ತು. ಓಕೆ, ಅದಕ್ಕೋಸ್ಕರ ಇದು ಚೇಂಜ್ ಆಗಿರುವಂತದ್ದು. ಇದು ನೆನಪಿರಲಿ, ಕಮ್ಯುನಿಕೇಶನ್ ಪೇಪರ್ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ ಇರುತ್ತೆ. ಇದಷ್ಟು ಚೇಂಜಸ್ ಇಲ್ಲಿ ಇವ್ರು ಮಾಡಿರುತ್ತಾರೆ. ಇವ್ರು ಜೂನಿಯರ್ ಇಂಜಿನಿಯರ್ಸ್ ಫೀಲ್ಡ್ ನಲ್ಲಿ ಹೋಗಿ ಯಾವ ತರ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇವರು ಡಿಪ್ಲೊಮಾ ಸಿವಿಲ್ ಸಬ್ಜೆಕ್ಟ್ಗಳೇ ಇದರಲ್ಲಿ ಇಟ್ಟಿರೋದಿಲ್ಲ. ನೋಡೋಣ ಏನಾಗುತ್ತೆ. ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಾದ್ರೆ ಅಷ್ಟೇ ಉದ್ದೇಶ, ಬೇರೆ ಕಥೆ ಏನ್ ಬೇಡ. ಓಕೆ, ಇದ್ರ ಜೊತೆಗೆ ಪ್ರಿಪರೇಷನ್ ಯಾವ ತರ ಇರ್ಬೇಕಂತ ಇಲ್ಲಿ ನೋಡೋಣ. ಇದು ಕೂಡ ನೆನಪಿರ್ಲಿ, ಇದೇ ತರ ಆದಂತ ಎಕ್ಸಾಮ್ ಪ್ಯಾಟರ್ನ್ ಇರುವಂತ ಬೇರೆ ಎಕ್ಸಾಮ್ಸ್ ಕೂಡ ಕರೆದಿರುತ್ತಾರೆ ಇವರು. PDO ಆಗ್ಲಿ, ವಿಲೇಜ್ ಅಕೌಂಟೆಂಟ್ ಆಗ್ಲಿ.
ಇದರಲ್ಲಿ ಕೂಡ ಸೇಮ್ ಸಿಲೆಬಸ್ ಇರುತ್ತೆ. ಎಲಿಜಿಬಿಲಿಟಿ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ. ಈ ತರ ಎಲಿಜಿಬಿಲಿಟಿ ಇರುತ್ತೆ. PDOಗೆ ಎನಿ ಡಿಗ್ರಿ ನಡೆಯುತ್ತೆ. ವಿಲೇಜ್ ಅಕೌಂಟೆಂಟ್ಗೆ PUC ಇಕ್ವಿವೆಲೆಂಟ್ ಆಗಿರಬೇಕು. ಓಕೆ, ಇದನ್ನು ಕೂಡ ನೆನಪಿರಲಿ. ಯಾಕಂದ್ರೆ ಇಲ್ಲಿ ಇದರಿಂದ ಯೂಸ್ ಏನಾಗುತ್ತೆ ಅಂದ್ರೆ ನಮಗೆ ಪೇಪರ್ಸ್ ಕ್ವಶನ್ ಪೇಪರ್ ಏನ್ ಬರುತ್ತೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ಫಸ್ಟ್ ನೀವು ಯಾವುದೇ ಅಟೆಂಪ್ಟ್ ಮಾಡ್ತಾ ಇದ್ರು ಕೂಡ ಇದರಲ್ಲಿ ಬರ್ತಕ್ಕಂಥ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಕ್ವಶನ್ ಗಳನ್ನ ನೋಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡ್ಕೊಂಡಿದ್ಮೇಲೆ ಮುಂದೆ ಯಾವ ತರ ಕ್ವಶನ್ಗಳು ಇವ್ರು ಕೇಳಬಹುದು ಅನ್ನೋದನ್ನ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಇದೇ ತರ ಈ ಬೇರೆ ಎಕ್ಸಾಮ್ಗಳ ಸ್ಟ್ರಾಟಜಿ ಕೂಡ ಯೂಟ್ಯೂಬ್ ನಲ್ಲಿ ಇರುತ್ತೆ, ಒಂದ್ಸಲ ನೋಡ್ಕೊಳ್ಳಿ. ಇವಾಗ ಪ್ರಿಪರೇಷನ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಎಕ್ಸಾಮ್ ಪ್ಯಾಟರ್ನ್ ನಾವು ಆಲ್ರೆಡಿ ಇವಾಗ ನೋಡಿದ್ವಿ. ಇವಾಗ ಅದು ಸಿಲೆಬಸ್ ನ ಸಬ್ಜೆಕ್ಟ್ಸ್ ನ ಯಾವ್ದ ತರ ಡಿವೈಡ್ ಮಾಡಿದ್ದಾರಪ್ಪ ಅಂದ್ರೆ ಇಲ್ಲಿ ನೀವು ನೋಡಬಹುದು. ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಬೇಕಾದ್ರೆ ಸಬ್ಜೆಕ್ಟ್ಗಳು 3 ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿದ್ದೀನಿ ನಾನು. ಇವಾಗ ಕೋರ್ ಸಬ್ಜೆಕ್ಟ್ ಅಂದ್ರೆ ಇದು ಕೋರ್ ಸಬ್ಜೆಕ್ಟ್ ಏನಿರುತ್ತೆ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎನ್ವೈರನ್ಮೆಂಟ್, ಎಕಾನಮಿ ಮತ್ತೆ ಸೈನ್ಸ್. ಇದು ಕ್ವಶನ್ಸ್ ಕೋರ್ ಸಬ್ಜೆಕ್ಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ಏನ್ ಕಂಟೆಂಟ್ ಇರುತ್ತೆ ಇದರಲ್ಲಿ ಕ್ವಶನ್ ಬರ್ತಕ್ಕಂಥದ್ದು ಮೋರ್ ದೆನ್ 50% ಗಿಂತ ಜಾಸ್ತಿ ಕ್ವಶನ್ಗಳು ಈ ಸಬ್ಜೆಕ್ಟ್ ಗಳಿಂದ ಬರುತ್ತೆ. ಇದರದ್ದೇ ಆದಂತ ಹಿಂದಿನ ವೇಟೇಜ್ಗಳು ಕೂಡ ನಾನು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಅದನ್ನು ಕೂಡ ನೀವು ನೋಡಬಹುದು. ಅದ್ರ ಜೊತೆಗೆ ಬೇರೆ ಸಬ್ಜೆಕ್ಟ್ಗಳು ಯಾವ ತರ ಇರುತ್ತಪ್ಪ ಅಂದ್ರೆ ಒಂದು RDPR ಇವಾಗ ನಾನು ತೋರಿಸಿದ್ದೆ, ರೂರಲ್ ಡೆವಲಪ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಗಳ ಬಗ್ಗೆ ಇದು, ಮತ್ತೆ ಜನರಲ್ ಮೆಂಟಲ್ ಅಬಿಲಿಟಿ ಮತ್ತೆ ಲ್ಯಾಂಡ್ ರಿಫಾರ್ಮ್ಸ್. ಇದರಿಂದ ಕ್ವಶನ್ಗಳು ಬರ್ಬೋದು. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಲ್ಲಿ ನಮ್ದು ಕೀ ಆಗಿರುತ್ತೆ. ಇದು ಬೇರೆ ಬೇರೆ ಎಷ್ಟು ಕ್ವಶನ್ ಪೇಪರ್ಸ್ ಇರುತ್ತೆ ಅದೆಲ್ಲಾನು ಪ್ರಾಕ್ಟೀಸ್ ಮಾಡಿ. ಇದರದ್ದೇ ಆದಂತ ಹಿಂದೆ ಈ ವರ್ಷ ಆಗಿರುವಂತ CTA ಎಕ್ಸಾಮ್ ಆಗ್ಲಿ ಮತ್ತೆ ಬೇರೆ ಹಿಂದಿನ ವರ್ಷಗಳಲ್ಲಿ ಆಗಿರುವಂತ ಕ್ವಶನ್ ಪೇಪರ್ ಗಳನ್ನು ತಗೊಳ್ಳಿ. ಇಲ್ಲಿ ಕಂಪಲ್ಸರಿ ಏನ್ ಸಬ್ಜೆಕ್ಟ್ ಇರುತ್ತೆ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಇರುತ್ತೆ. ಈ ಸಬ್ಜೆಕ್ಟ್ ಗಳಿಗೆ ನಂದೇ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಸಪರೇಟ್ ಆಗಿ ಕಮ್ಯುನಿಕೇಶನ್ ಗೋಸ್ಕರನೇ ಒಂದು ವಿಡಿಯೋ ಮಾಡಿದ್ದೀನಿ, ಅದು ಕೂಡ ನೀವು ನೋಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ನಿಮ್ಗೆ ಅಪ್ರೋಚ್ ಗೊತ್ತಾಗುತ್ತೆ. ಇಲ್ಲಿ ಅಪ್ರೋಚ್ ಗೊತ್ತಾದ್ಮೇಲೆ ನಿಮ್ಗೆ ಯಾವ ತರ ಹ್ಯಾಂಡಲ್ ಮಾಡಬೇಕು ಈ ಕ್ವಶನ್ ಗಳನ್ನ ಅಂತ ನಿಮಗೆ ಗೊತ್ತಾಗುತ್ತೆ. ಇದಷ್ಟು ಕಂಪ್ಲೀಟ್ ಸಬ್ಜೆಕ್ಟ್ ಗಳ ಬಗ್ಗೆ ಮಾಹಿತಿ. ಇದಷ್ಟು ಪ್ಯಾಟರ್ನ್ ಗೊತ್ತಾಯ್ತು, ಸಬ್ಜೆಕ್ಟ್ ಗೊತ್ತಾಯ್ತು. ಸಿಲೆಬಸ್ ಕೂಡ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಬರುತ್ತೆ. ಟ್ರ್ಯಾಕರ್ ಅನ್ನೋ ಒಂದು ಶೀಟ್ ನಿಮಗೆ ಸಿಗುತ್ತೆ. ಅಲ್ಲಿ KPSC ಅಥವಾ UPSC ಅಲ್ಲಿ ನೀವು ಸೆಕ್ಷನ್ ನಲ್ಲಿ ನೋಡಬಹುದು. ಅದಕ್ಕೆ ಬೇಕಾಗಿರುವಂತ ಸಬ್ಜೆಕ್ಟ್ ಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಓಕೆ, ಅಲ್ಲಿ ಸಬ್ಜೆಕ್ಟ್ ಗಳು ಇರುತ್ತೆ ಮತ್ತೆ ಅದಕ್ಕೆ ಆದಂತ ಟಾಪಿಕ್ಸ್ ಗಳು ಕೂಡ ಸಬ್ಜೆಕ್ಟ್ ನಲ್ಲಿ ಕೊಟ್ಟಿರುತ್ತೆ. ಆದಷ್ಟು ಮಿನಿಮಮ್ ಸಿಲೆಬಸ್ ನೀವು ಕವರ್ ಮಾಡಲೇಬೇಕು ಯಾವುದೇ ಪುಸ್ತಕ ಓದಿದ್ರು ಕೂಡ. ರಿಸೋರ್ಸ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಅದು ವಿಡಿಯೋ ಕೂಡ ನೀವು ನೋಡ್ಕೊಳ್ಳಿ. ಇದರಲ್ಲಿ ಏನಪ್ಪಾ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ ಮತ್ತೆ ಎನ್ವೈರನ್ಮೆಂಟ್, ಎಕಾನಮಿಗೆ ಹಿಂದೆ ಹೇಳಿರುವಂತ ವಿಡಿಯೋಗಳಲ್ಲಿ ಅದರ ರಿಸರ್ಚ್ ಗಳು ಕೂಡ ಸಿಗುತ್ತೆ. ಓಕೆ, ಅದರಲ್ಲಿ ನೀವು ಒಂದು ಪುಸ್ತಕನ ಓದ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಸ್ಟ್ಯಾಂಡರ್ಡ್ ಬುಕ್ ನ ಓದಿದ್ಮೇಲೆ ಇಲ್ಲಿ ಅದಾದ್ಮೇಲೆ ಒಂದು ರಿವಿಷನ್ ನೋಟ್ಸ್ ಅಂತರ ಇದರಲ್ಲಿ ನಾನು ಓನ್ಲಿ IAS ನಿಂದ ಬಂದಿರತಕ್ಕಂತ ಮಟೀರಿಯಲ್ ಕೂಡ ನಾನು ಆಡ್ ಮಾಡಿದ್ದೀನಿ, ಅದು ಕೂಡ ಯೂಸ್ ಮಾಡ್ಕೋಬಹುದು. ಓಕೆ, ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಲ್ಲಿ CTA ದಾಗಲಿ ಬೇರೆ ಬೇರೆ ಎಕ್ಸಾಮ್ಸ್ ಆದಂತ CTA ಕ್ವಶನ್ ಪೇಪರ್ಗಳು ಕೂಡ ಇಲ್ಲಿ ನನ್ನ ಟೆಲಿಗ್ರಾಮ್ ನಲ್ಲಿ ಸಿಗುತ್ತೆ. ಅದರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಇದು ನನ್ನ ಟೆಲಿಗ್ರಾಮ್ ಚಾನಲ್. ಒಂದ್ಸಲ ನೀವು ಇದರಲ್ಲಿ ಎಂಟರ್ ಆದ್ಮೇಲೆ ಇದರಲ್ಲಿ ಒಂದು ನೋಟಿಫಿಕೇಶನ್ ಫೈಲ್ ಕೂಡ ನಾನು ಇಲ್ಲಿ ಹಾಕಿದ್ದೇನೆ. ಅದರಲ್ಲಿ ನೀವು ಕ್ಲಿಕ್ ಮಾಡಿದ ಮೇಲೆ ನೀವು ನೋಟಿಫಿಕೇಶನ್ ಗಳನ್ನು ಓದಬಹುದು. ಅದೇ ತರ ಪ್ರತಿಯೊಂದು ಎಕ್ಸಾಮ್ಗೆ ತಂದೆ ಆದಂತ ಡೇಟ್ಸ್ ಏನೇನು ಕೊಟ್ಟಿರುತ್ತಾರೆ ಇಂಪಾರ್ಟೆಂಟ್, ಅದರಲ್ಲಿ ಈ ಟೆಲಿಗ್ರಾಮ್ ಚಾನಲ್ ನಲ್ಲಿ ಬಂದಿರುತ್ತೆ, ಇಲ್ಲಿ ನೋಡ್ಕೊಳ್ಬಹುದು ನೀವು. ಓಕೆ, ಇದು ಆದ್ಮೇಲೆ ಇಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಪಿನ್ಡ್ ಮಾಡಿರುವಂತ ಮೆಸೇಜ್ಗಳು ಕೂಡ ಇರುತ್ತೆ. ಓಕೆ, ಇದರಲ್ಲಿ ನೀವು ನೋಡಬಹುದು. ಇದರಲ್ಲಿ ಯಾವ್ದಾವ್ದು ಎಕ್ಸಾಮ್ಗೆ ಏನೇನು ಪ್ಯಾಟರ್ನ್ ಇರುತ್ತೆ, ಬೇರೆ ಇದು ಒಂದೇ ಅಲ್ಲ, PDO ಆಗ್ಲಿ KS ಆಗ್ಲಿ ಮತ್ತೆ UPSC ಓದ್ತಾ ಇರ್ಬೇಕಾದ್ರೆ ಇದರಲ್ಲಿ ಬಂದಿರತಕ್ಕಂತ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಒಂದೇ ಚಾನಲ್ ನಲ್ಲಿ ಸಿಗುತ್ತೆ. ಇದು ಕಂಪ್ಲೀಟ್ ಆಗಿ ನಿಮಗೋಸ್ಕರನೇ ಮಾಡ್ತಾ ಇರೋದು. ಯೂಸ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್, ನಿಮ್ಮ ಪ್ರಿಪರೇಷನ್ ನಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನೀವು ನೋಡಿದ್ಮೇಲೆ ಇಲ್ಲಿ ಪಿನ್ ಮಾಡಿರುವಂತ ಮೆಸೇಜ್ ಕೂಡ ನೀವು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ, ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಗಳ ಬಗ್ಗೆ ಮಾಹಿತಿ ಗೊತ್ತಾಗಬೇಕಂದ್ರೆ ಇಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವಂತ ಪೋಸ್ಟ್ ನಲ್ಲಿ ಎಲ್ಲ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ಇರುತ್ತೆ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಲಿ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಇಲ್ಲಿ ಬರುವಂತ ಅಸಿಸ್ಟೆಂಟ್ ಇಂಜಿನಿಯರ್ ಆಗಲಿ ಇದು, ಮತ್ತೆ ಇವಾಗ ಮುಂದಿನ ದಿನಗಳಲ್ಲಿ BBMP ಮತ್ತು WRD ನಲ್ಲಿ ಬರ್ತಕ್ಕಂತ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ಗೆ ಏನೇನ್ ಮಾಡ್ಬೇಕಂತ ಇದಷ್ಟು ಕಂಪ್ಲೀಟ್ ಮಾಹಿತಿ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇರುತ್ತೆ. ಅಲ್ಲಿ ಕೂಡ ಜಾಯ್ನ್ ಆಗಿ
ಅಲ್ಲಿ ಜಾಯಿನ್ ಆದ್ಮೇಲೆನೆ ನಮ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ನಿಮಗೆ ಒಂದು ಕರೆಕ್ಟ್ ಡೈರೆಕ್ಷನ್ ತೋರಿಸ್ಕೊಂಡು ನಿಮ್ಮ ಎಕ್ಸಾಮ್ ನ ಕ್ಲಿಯರ್ ಮಾಡಿಸೋದು ನಮ್ಮ ಉದ್ದೇಶ ಆಗಿರುತ್ತೆ. ಇದೆಲ್ಲ ನಿಮಗೋಸ್ಕರನೇ ಮಾಡ್ತಾ ಇರೋದು. ಯೂಸ್ ಮಾಡ್ಕೊಳ್ಳಿ ನಿಮ್ಮ ಪ್ರಿಪರೇಷನ್ ನಲ್ಲಿ. ಥ್ಯಾಂಕ್ ಯು.